ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು 22 ಆಗಸ್ಟ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ದಿನದಲ್ಲಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಅದಕ್ಕಿಂತ ಮುಂಚೆ 21 ಆಗಸ್ಟ್ ಅಲ್ಲಿ ಏನಾಯ್ತು ಅಂತ ನೋಡೋದಾದ್ರೆ, ನಿನ್ನೆ ದಿನದ ಕೊನೆಯಲ್ಲಿ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಬಂದು ನಿಫ್ಟಿ ಲೋನಲ್ಲಿ ಬಂದು ಕ್ಲೋಸ್ ಆಗಿತ್ತು 24,700 ಹತ್ರ. ಅಲ್ಲಿಂದ ಫ್ಲಾಟ್ ಆಗಿ ಓಪನ್ ಆಗಿದ್ದ ನಿಫ್ಟಿನಲ್ಲಿ ರಿಕವರಿ ಬಂತು. ಆದ್ರೆ ಆ ರಿಕವರಿ ಸಸ್ಟೈನ್ ಆಗ್ಲಿಲ್ಲ. ವಾಲಟಿಲಿಟಿನಲ್ಲಿ ಇದ್ದ ನಿಫ್ಟಿ ದಿನದ ಕೊನೆಯಲ್ಲಿ ಆಫ್ಟರ್ 130 ಅಪ್ ಮೂವ್ ಕೊಟ್ಟು 24,781 ಹತ್ರ ಬಂದು ಕ್ಲೋಸ್ ಆಯ್ತು. ಹಾಗೂ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 24,770 ಬರ್ತಾ ಇದೆ. ಈ ರೀತಿ ನಿಫ್ಟಿ ವಾಲಟಿಲಿಟಿಗೆ ಬ್ಯಾಂಕ್ ನಿಫ್ಟಿನಲ್ಲಿ ಇದ್ದ ವೀಕ್ನೆಸ್ ಕಾರಣ ಅಂತ ಹೇಳ್ಬೋದು. ಇಲ್ಲಿ ಇಂಟ್ರಾಡೇನಲ್ಲಿ ಟ್ರೇಡ್ ಮಾಡೋರಿಗೆ ಸ್ಟಾಪ್ ಲಾಸ್ಗಳು ಹಿಟ್ ಆಗಿರೋ ಚಾನ್ಸಸ್ ತುಂಬಾನೇ ಇದಾವೆ. ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋ ಟ್ರೇಡಿಂಗ್ ರೇಂಜ್ ಅಲ್ಲಿ ಇದಾವೆ ಅಂತ. ಇಲ್ಲಿ ಯಾವುದೇ ಟ್ರೇಡ್ ನ ತಗೊಳ್ಳಿಲ್ಲ. ನಾವು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ತಗೊಂಡಿದ್ವಿ. ಅಲ್ಲಿ ಮೂಮೆಂಟಮ್ ಸ್ಲೋ ಇದ್ದು ಎಂಡ್ ಆಫ್ ದ ಡೇ ರಿಕವರಿನಲ್ಲಿ ಬಹಳ ಕಡಿಮೆ ಪಾಯಿಂಟ್ಸ್ ನ ನಾವು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಪ್ರಾಫಿಟ್ ಬುಕ್ ನ ಮಾಡಿದ್ವಿ. ಆದ್ರೆ ನಿಫ್ಟಿಯ ದಿನದ ಕೊನೆಯ ಮೂಮೆಂಟಮ್ ನೋಡ್ತಾ ಇದ್ರೆ ಈ ಬುಲಿಶ್ ಮೂಮೆಂಟ್ ನಾವು ಗುರುವಾರ ಕೂಡ ಮುಂದುವರಿಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಹಾಗೂ US ಮಾರ್ಕೆಟ್ ಅವರ್ಸ್ ಅಲ್ಲಿ ಪವೆಲ್ಸ್ ಅವರು ಜಾಕ್ಸನ್ ಹೋಲ್ 3ನೇ ದಿನದ ಕೊನೆಯ ಭಾಷಣವನ್ನು ಮಾಡಲಿದ್ದಾರೆ. ಆ ಸಮಯದಲ್ಲಿ ಏನಾದರೂ ಔಟ್ಕಮ್ ಬಂದು ಅದರಿಂದ US ಮಾರ್ಕೆಟ್ ಅಲ್ಲಿ ವೀಕ್ನೆಸ್ ಅಥವಾ ಒಳ್ಳೆ ಅಪ್ಮೂವ್ನ ನಾವು ನೋಡ್ಬೋದು. ಅಲ್ಲಿಂದ ಬರೋ ಔಟ್ಕಮ್ ಇಂದ ನಿಫ್ಟಿ ಈ ಲೆವೆಲ್ ಇಂದ ಗ್ಯಾಪ್ ಅಪ್ ಆದ್ರೆ ಡೈರೆಕ್ಟ್ ಆಗಿ 21,850 ಮೇಲೆ ಆಗೋ ಚಾನ್ಸಸ್ ಇದೆ. 21,850 ಮೇಲೆ ಓಪನ್ ಆದ್ರೆ ಇಲ್ಲಿಂದ ಬರೋ ಅಪ್ ಮೂವ್ ನಿಫ್ಟಿನ 24,950 25,000 ವರೆಗೆ ತಗೊಂಡ್ಬರುತ್ತೆ. 24,950 ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ಒಳ್ಳೇದು. ಏತಕ್ಕಂದ್ರೆ ಈ ಲೆವೆಲ್ ಇಂದ ಯಾವುದೇ ಸಮಯದಲ್ಲಿ ರಿಜೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಕಾಲಲ್ಲಿ ಪೊಸಿಷನ್ ಇದ್ರೆ ಕೂಡ ಸರಿಯಾದ ಹೆಡ್ಜಿಂಗ್ ಮಾಡ್ಕೊಂಡು ಇರಬೇಕಾಗುತ್ತೆ. ಹಾಗೂ ಈ ಲೆವೆಲ್ ಇಂದ ನಾವು ಯಾವುದೇ ಪುಟ್ ಪೊಸಿಷನ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಜಸ್ಟ್ ಕಾಲಲ್ಲಿ ಪೊಸಿಷನ್ಸ್ ಇದ್ರೆ ಅಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. PE ಪೊಸಿಷನ್ಸ್ ನ ತಗೋತಾ ಇಲ್ಲ. ಇನ್ನು ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆದ್ರೆ ನಿಫ್ಟಿ 24,781 ಮೇಲೆ ಹೋದ್ಮೇಲೆ ಸಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಸ್ಟಾಪ್ ಲಾಸ್ ಸ್ವಲ್ಪ ದೂರದಲ್ಲಿ ಕೆಳಗಡೆ 24,680 ಈ ಲೆವೆಲ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ನಿಫ್ಟಿನ ನಾವೇನಾದ್ರೂ 24,780 ಮೇಲೆ ತಗೊಂಡು ಅಗೇನ್ ಕೆಳಗಡೆ ಬಂದ್ರೆ 24,750 ಹತ್ರ ಅನದರ್ ಕ್ವಾಂಟಿಟಿನ ಇಲ್ಲಿ ಆಡ್ ಮಾಡ್ಬೋದು. 24,680 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ, ಸ್ಟ್ರಿಕ್ಟ್ ಸ್ಟಾಪ್ ಲಾಸ್. ಅದೇ 24,680 ಬ್ರೇಕ್ ಆಗಿ ಕೆಳಗಡೆ ಬರೋಗಿದ್ರೆ ಇಂಟ್ರಾಡೇ ನಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ತಗೊಳ್ಳೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬಹುದು. ಮೇ ಬಿ ಕಾಲ್ ಪೊಸಿಷನ್ಸ್ ಅಲ್ಲಿ ಇದ್ರೆ ಇಲ್ಲಿ ಸ್ಟಾಪ್ ಲಾಸ್ ಇಟ್ ಆಗುತ್ತೆ. ಇಮಿಡಿಯೇಟ್ ಆಗಿ ಇಲ್ಲಿ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿ ಬರೋ ಡೌನ್ ಕೆಳಗಡೆ ನಿಫ್ಟಿನ 24,500 ಲೆವೆಲ್ ವರೆಗೂ ತಗೊಂಡೋಗೋ ಚಾನ್ಸಸ್ ಇರುತ್ತೆ. 24,550 ಅಥವಾ 500 ಈ ಲೆವೆಲ್ ವರೆಗೆ ಬಂದ್ಮೇಲೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಅಗೇನ್ ಇಲ್ಲಿಂದ ಏನಾದ್ರು ರಿವರ್ಸಲ್ ಬರ್ತಾ ಇದ್ರೆ ಕಾಲಲ್ಲಿ ಪೊಸಿಷನ್ ತಗೋಬಹುದಾ ಅಂತ ನೋಡಬಹುದಾಗಿದೆ. ಇನ್ನು ನಿಫ್ಟಿ ಡೈರೆಕ್ಟ್ ಆಗಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ 24,680 ಕೆಳಗಡೆ ಗ್ಯಾಪ್ ಡೌನ್ ಓಪನ್ ಆದ್ರೆ 45 ನಿಮಿಷ ವೇಟ್ ಮಾಡಿ. 45 ನಿಮಿಷದ ಮೂವ್ಮೆಂಟ್ ನಂತರ ಅದ್ರ ಮೇಲೆ ಹೋದ್ರೆ ಕಾಲ್ ಪೊಸಿಷನ್ ತಗೊಳ್ಳೋಣ. ಅದ್ರ ಕೆಳಗಡೆ ಬಂದ್ರೆ ಪುಟ್ ಪೊಸಿಷನ್ಸ್ ನ ತಗೊಳ್ಳೋಣ. ಪುಟ್ ಪೊಸಿಷನ್ ತಗೊಂಡ್ರೆ ಇದು ಸ್ವಲ್ಪ ಹೆಚ್ಚಿನ ಕರೆಕ್ಷನ್ ಕೊಡೋ ಚಾನ್ಸಸ್ ಇರುತ್ತೆ. ಗ್ಯಾಪ್ ಡೌನ್ ಇಂದ ಕಾಲ್ ಪೊಸಿಷನ್ ತಗೊಂಡ್ರೆ 24,780 ಮೇಲೆ ಒಳ್ಳೆ ಶಾರ್ಟ್ ಕವರಿಂಗ್ ಬರೋ ಚಾನ್ಸಸ್ ಇರುತ್ತೆ. ಈ ಪಾಯಿಂಟ್ಸ್ ನ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ಬ್ಯಾಂಕ್ ನಿಫ್ಟಿನಲ್ಲಿ ಪ್ರೀವಿಯಸ್ ಡೇ ಕರೆಕ್ಷನ್ ನಂತರ ಅದು ಇವತ್ತಿನ ದಿನ ಸ್ಟಾರ್ಟಿಂಗ್ ಆಫ್ ದ ಡೇ ಕೂಡ ಮುಂದುವರೆದು ಬ್ಯಾಂಕ್ ನಿಫ್ಟಿ ತನ್ನ 5 ಡೇ ಹಾಗೂ 10 ಡೇ ಮೂವಿಂಗ್ ಆವರೇಜ್ 50,500 ಹತ್ರ ಸಪೋರ್ಟ್ ತಗೊಂಡಿತ್ತು. ನಾವು ಡಿಸ್ಕಸ್ ಮಾಡಿದ್ದು ಬ್ಯಾಂಕ್ ನಿಫ್ಟಿನಲ್ಲಿ ನಾವು 50,500 ಮೇಲೆ 51,000 ಇದನ್ನ ನಾವು ನೋ ಟ್ರೇಡಿಂಗ್ ರೇಂಜ್ ಅಂತಾನೆ ಡಿಸೈಡ್ ಮಾಡಿದ್ವಿ. ಹಾಗೂ 50,500 ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ಇಲ್ಲಿ ಪುಟ್ ಪೊಸಿಷನ್ ತಗೋಬಹುದಾ ಇಲ್ಲ ಅಂತ ನಾವು ಯೋಚನೆ ಮಾಡೋಣ ಅಂತ ಹೇಳಿದ್ವಿ. ಇಲ್ಲಿ ಬ್ಯಾಂಕ್ ನಿಫ್ಟಿ ವೀಕ್ನೆಸ್ ತೋರಿಸ್ತಾ ಇದ್ರೆ ಕೂಡ ಮಿಡ್ ಕ್ಯಾಪ್ ನಿಫ್ಟಿ ಹಾಗೂ ನಿಫ್ಟಿ ಸ್ಟ್ರಾಂಗ್ ಆಗಿರೋ ಕಾರಣ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಲಿಲ್ಲ. ದಿನದ ಕೊನೆಯಲ್ಲಿ ಬ್ಯಾಂಕ್ ನಿಫ್ಟಿ 50,600 ಮೇಲೆ ಬಂದ್ಮೇಲೆ ಇಲ್ಲಿ ನಾವು ಹೀರೋ ಜೀರೋ ಕಾಲ್ ನ ತಗೊಂಡಿದ್ವಿ. ಅದರಲ್ಲಿ ನಮ್ಗೆ ಫಸ್ಟ್ ಟಾರ್ಗೆಟ್ ಬಂದಿತ್ತು. ಈಗ ಬ್ಯಾಂಕ್ ನಿಫ್ಟಿ ಈ ರಿಕವರಿ ನಂತರ ಕ್ಲೋಸಿಂಗ್ ನ ಕಂಡಿರೋದು 50,737 ಹತ್ರ. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 50,685 ಬರ್ತಾ ಇದೆ.
ಸೊ ಈ ಲೆವೆಲ್ ಇಂದ ಬ್ಯಾಂಕ್ ನಿಫ್ಟಿಗೆ ಇಲ್ಲಿ 50 ಡೇ ಮೂವಿಂಗ್ ಆವರೇಜ್ 20 ಡೇ ಮೂವಿಂಗ್ ಆವರೇಜ್ ಇವು 50,750 ಹತ್ರ ಬರ್ತಾ ಇದಾವೆ. ಸೊ ಅಗೇನ್ ಬ್ಯಾಂಕ್ ನಿಫ್ಟಿ 50,750 ಮೇಲೆ ಟ್ರೇಡ್ ಆಗಿ ಶುರು ಆದ್ರೆ ಇಲ್ಲಿಂದ ಬರೋ ಮೂಮೆಂಟಮ್ ಬ್ಯಾಂಕ್ ನಿಫ್ಟಿನ 51,000 ಹಾಗೂ 51,050 ಈ ಲೆವೆಲ್ ವರೆಗೆ ತಗೊಂಡ್ ಬರುತ್ತೆ. 51,000 ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಇಲ್ಲಿ ಏನಾದ್ರು ಕನ್ಸಾಲಿಡೇಷನ್ ಆಗಿ 51,050 ನ ಕ್ರಾಸ್ ಆಗಿ ಬ್ಯಾಂಕ್ ನಿಫ್ಟಿ ಮೇಲೆ ಹೋಗಕ್ಕೆ ಶುರು ಆದ್ರೆ ಇದನ್ನ ನಾನು ನಿಮ್ಗೆ ಝೂಮ್ ಮಾಡಿ ತೋರಿಸ್ತೇನೆ. ಸೊ 51,050 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ 51,350 400 ಹತ್ರ ಇಲ್ಲಿ ಮೊದಲನೇ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಇದೆ. ಇದನ್ನ ಕ್ರಾಸ್ ಆದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಡೈರೆಕ್ಟ್ ಆಗಿ 52,350 ವರೆಗೂ ಯಾವುದೇ ರೆಸಿಸ್ಟೆನ್ಸ್ ಇಲ್ಲ. ಈ 1000 ಪಾಯಿಂಟ್ ಮೂಮೆಂಟಮ್ ನ ಸುಲಭವಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನೋಡಬಹುದಾಗಿದೆ. ಈ ಮೂಮೆಂಟಮ್ ಬ್ಯಾಂಕ್ ನಿಫ್ಟಿ ಏನಾದ್ರು 51,000 ಮೇಲೆ ಗುರುವಾರ ಕ್ಲೋಸಿಂಗ್ ಬಂತು ಅಂದ್ರೆ ಶುಕ್ರವಾರ ದಿನ ನಾವು ನೋಡಬಹುದಾಗಿದೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಏನಾದ್ರು ಫ್ಲಾಟ್ ಆಗಿ ಬ್ಯಾಂಕ್ ನಿಫ್ಟಿ ಓಪನ್ ಆದ್ರೆ ಅಗೇನ್ ಕೆಳಗಡೆ 50,300 ವರೆಗೂ ನೋ ಟ್ರೇಡಿಂಗ್ ರೇಂಜ್ ಅಂತಾನೆ ಇಟ್ಕೊಳ್ತೀವಿ. ಓನ್ಲಿ 50,750 ಮೇಲೆ ಕಾಲ್ ಪೊಸಿಷನ್ಸ್ ನ ತಗೋತೀವಿ. ಬ್ಯಾಂಕ್ ನಿಫ್ಟಿ 50,300 ಕೆಳಗಡೆ ಬಂದ್ರೆ ಕೂಡ ನಾವು ಇಲ್ಲಿ ಪುಟ್ ಪೊಸಿಷನ್ ತಗೊಳಲ್ಲ. ಪುಟ್ ಪೊಸಿಷನ್ಸ್ ಏನಾದ್ರು ಇದ್ರೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದಂಗೆ ನಿಫ್ಟಿನಲ್ಲಿ ಮಾತ್ರನೇ ತಗೋತೀವಿ. ಸದ್ಯಕ್ಕೆ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಪುಟ್ ಪೊಸಿಷನ್ಸ್ ನ ಯೋಚನೆ ಮಾಡ್ತಾ ಇಲ್ಲ. ಸೊ ಇಷ್ಟಲ್ಲದೆ ಮಾರ್ಕೆಟ್ ಅವರ್ಸ್ ಅಲ್ಲಿ ಟ್ರೇಡಿಂಗ್ ಲೆವೆಲ್ಸ್ ಬಗ್ಗೆ ಅಪ್ಡೇಟ್ಸ್ ಏನಾದ್ರು ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀವಿ. ಇನ್ನು ನಮ್ಮ ನಾಳೆ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.